ಎಲ್ಲರಿಗೆ ನಮಸ್ಕಾರ. ಸಂಕಲ್ಪ ಮಿರಾಕಲ್ ವೈಬ್ ಚಾನಲ್ಗೆ ಸ್ವಾಗತ. ನಾನು ರೋಶ್ನಿ. ನಮಸ್ಕಾರ ಸ್ನೇಹಿತರೆ. ದೇವಗುರು ಬೃಹಸ್ಪತಿ ಸ್ಥಾನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಅಥವಾ ಲಗ್ನದವರಿಗೂ ಜೂನ್ 2ನೇ ತಾರೀಕು 2026ರಿಂದ ಮುಂದಿನ ವರ್ಷ ಜೂನ್ 2027ವರೆಗೂ ಕೂಡ ಈ ಒಂದು ವರ್ಷ ಫಲ ಹೇಗಿರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಈಗ 2026ರಿಂದ 27 ಗುರು ಗೋಚಾರ ನಿಮಗೆ ಹೊಸ ಆಶಾ ಕಿರಣವನ್ನು ತರುವ ಸಾಧ್ಯತೆ ಇದೆ. ಈ ಬಾರಿ ನಿಮ್ಮ ರಾಶಿಯವರಿಗೆ ನಾನು ಮೊದಲು ಬಯಸುವ ಒಂದೇ ಒಂದು ಸಾಲಂದರೆ ಕತ್ತಲಿಂದ ನೀವು ಬೆಳಕಿನ ಕಡೆಗೆ ನಿಮಗೆ ಟೈಮ್ ಬಂದಿದೆ. ಅಂದರೆ ಬೆಳಕಿನ ಕಡೆಗೆ ಸಾಗುವ ಒಂದು ಹೊಸ ಅಧ್ಯಾಯವಾಗಬಹುದು. ಬಹಳ ದಿನಗಳಿಂದ ಮುಚ್ಚಿದ ಅವಕಾಶಗಳು, ಬಾಗಿಲುಗಳು ತೆರೆಯಬಹುದು. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಬಹುದು. ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಗಳು ಮೂಡಬಹುದು. ಶನಿ ಪಂಚಮ ಭಾವದಲ್ಲಿ ಮತ್ತು ಕೇತು ದಶಮ ಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಕಳೆದ ವರ್ಷಗಳಿಂದ ಜೀವನದಲ್ಲಿ ಅನೇಕ ಸವಾಲುಗಳು, ವಿಳಂಬಗಳು, ಮಾನಸಿಕ ಒತ್ತಡಗಳು, ಅನಿರೀಕ್ಷಿತ ಅಡೆತಡೆಗಳು ಎದುರಿಸುತ್ತಿದ್ದೀರಿ. ಈಗ ಗುರು ಕೃಪೆಯಿಂದ ಜೀವನದಲ್ಲಿ ಹೊಸ ದಾರಿ, ಹೊಸ ಅವಕಾಶ ಮತ್ತು ಹೊಸ ಆಶಾಭಾವನೆ ಮೂಡಬಹುದು. ಈಗ ಗುರು ನಿಮಗೆ ನವಮ ಭಾವದಲ್ಲಿರುವ ಗುರು ನಿಮ್ಮ ಭಾಗ್ಯವನ್ನು ಬಲಪಡಿಸಬಹುದು. ನಿಂತಿದ್ದ ಕೆಲಸಗಳು ಮುಂದಕ್ಕೆ ಸಾಗಬಹುದು. ದೂರ ಪ್ರಯಾಣಗಳು, ಧಾರ್ಮಿಕ ಯಾತ್ರೆಗಳು ಮತ್ತು ವಿದೇಶ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಹಿರಿಯರ ಸಹಕಾರ ಮತ್ತು ಮಾರ್ಗದರ್ಶನ ಕೂಡ ದೊರೆಯಬಹುದು. ಅನಿರೀಕ್ಷಿತ ಶುಭ ಸುದ್ದಿಗಳು ಕೇಳುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವೃತ್ತಿ ವಿಚಾರದಲ್ಲಿ ಹೇಳಿದ್ರೆ ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಅಧಿಕಾರಿಗಳ ಸಹಕಾರ ದೊರೆಯಬಹುದು. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಉತ್ತಮ ಹುದ್ದೆಯು ಅವಕಾಶ ಬರಬಹುದು. ಕೇತು ದಶಮ ಭಾವದಲ್ಲಿರುವುದರಿಂದ ಕೆಲವರಿಗೆ ಉದ್ಯೋಗ ಬದಲಾವಣೆ ಅಥವಾ ಹೊಸ ದಿಕ್ಕಿನ ಯೋಚನೆ ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಆದಾಯದ ಅವಕಾಶಗಳು ದೊರೆಯಬಹುದು. ಗುರು ದೃಷ್ಟಿಯ ವಿಶೇಷ ಫಲ ನೋಡೋಣ. ಗುರು ನವಮ ಭಾವದಿಂದ ಪ್ರಥಮ ಮತ್ತು ತೃತೀಯ ಮತ್ತು ಪಂಚಮ ಭಾವಗಳ ದೃಷ್ಟಿ ಬೀರುತ್ತದೆ. ಪ್ರಥಮ ಭಾವದ ಮೇಲೆ ದೃಷ್ಟಿ ಹೇಗಿದೆ ಅಂತ ನೋಡೋಣ. ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗಬಹುದು. ಸಮಾಜದಲ್ಲಿ ಗೌರವ, ಮಾನ್ಯತೆ ಹೆಚ್ಚಾಗಬಹುದು. ತೃತೀಯ ಭಾವದ ಮೇಲೆ ದೃಷ್ಟಿ ಹೇಗಿದೆ ಅಂತ ನೋಡೋಣ. ಧೈರ್ಯ, ನಿರ್ಧಾರ ಶಕ್ತಿ ಹೆಚ್ಚಾಗಬಹುದು. ಹೊಸ ಯೋಜನೆಗಳನ್ನು ಆರಂಭಿಸುವ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗಬಹುದು. ನಿಮ್ಮ ಮಾತಿಗೆ ಬೆಲೆ ಸಿಗುವ ಸಾಧ್ಯತೆ ಇದೆ. ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಬಹುದು. ಇಲ್ಲಿಯವರೆಗೆ ನಿಮ್ಮ ಮಾತುಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಕಷ್ಟಪಡುತ್ತಿದ್ದವರು ಈಗ ತಮ್ಮ ಅಭಿಪ್ರಾಯವನ್ನು ಆತ್ಮವಿಶ್ವಾಸದಿಂದ ಹೇಳುವ ಅವಕಾಶ ಪಡೆಯಬಹುದು. ಜನರೊಂದಿಗೆ ಸಂಪರ್ಕ ಬೆಳೆಯುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹೊಸ ಪರಿಚಯಗಳು ಮತ್ತು ಹೊಸ ಸಂಪರ್ಕಗಳು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಬೋಧನೆ, ಮಾರ್ಕೆಟಿಂಗ್, ಮೀಡಿಯಾ ಬೆಳವಣಿಗೆ, ತರಬೇತಿ ಮತ್ತು ಸಾರ್ವಜನಿಕ ಭಾಷಣ ಕ್ಷೇತ್ರದಲ್ಲಿ ಕೂಡ ಉತ್ತಮ ಬೆಳವಣಿಗೆ ಕಾಣುತ್ತೆ. ಇತರೆ 3ನೇ ಭಾವದ ಮೇಲೆ ದೃಷ್ಟಿ ಬೀಳೋದ್ರಿಂದ ಸೋದರ ಸೋದರಿಯರು ಕೂಡ ಸಹಕಾರ ದೊರೆಯುತ್ತೆ. ಅವ್ರ ಜೊತೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಸಣ್ಣ ಪ್ರಯಾಣಗಳು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕನಸುಗಳನ್ನು ಕಾರ್ಯರೂಪಕ್ಕೆ ತರಲು ಧೈರ್ಯ ಮತ್ತು ಪ್ರೇರಣೆ ಹೆಚ್ಚಾಗಬಹುದು. ಸ್ನೇಹಿತರೆ, ಗುರು ನವಮ ಭಾವದಲ್ಲಿ ಇರುವುದರಿಂದ ಗುರುವಿನ ಕಾರಣ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ. ದೇವಾಲಯಗಳು ಭೇಟಿ, ಗುರುಗಳ ಆಶೀರ್ವಾದ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗಬಹುದು. ಕೆಲವರಿಗೆ ಮಂತ್ರ, ಜ್ಞಾನ, ಆಧ್ಯಾತ್ಮಿಕ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಬಹುದು. ಗುರುವಿನ ದೃಷ್ಟಿ ಈ ರಾಶಿಯವರಿಗೆ ಪಂಚಮ ಭಾವದ ಮೇಲೆ ಹೇಗಿದೆ ಅಂತ ನೋಡೋಣ. ಮಕ್ಕಳ ವಿಷಯದಲ್ಲಿ ಸಂತೋಷದ ಫಲಗಳು ಕಾಣಬಹುದು. ಮಕ್ಕಳ ಶಿಕ್ಷಣ, ಉದ್ಯೋಗ ಅಥವಾ ಸಾಧನೆಗಳಿಂದ ಹೆಮ್ಮೆ ಪಡುವ ಸಂದರ್ಭಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಹಾಗೆ ಗೌರ್ಮೆಂಟ್ ಎಕ್ಸಾಮ್ ಮತ್ತು ಉನ್ನತ ಶಿಕ್ಷಣದಲ್ಲಿ ಯಶಸ್ಸಿನ ಅವಕಾಶ ಹೆಚ್ಚಾಗಬಹುದು. ಬುದ್ಧಿಶಕ್ತಿ, ಸೃಜನಶೀಲತೆ ಮತ್ತು ನೆನಪಿನ ಶಕ್ತಿ ಉತ್ತಮವಾಗಬಹುದು. ಕಲಾಕ್ಷೇತ್ರ, ಸಂಗೀತ, ಸಾಹಿತ್ಯ, ಅಭಿನಯ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಾಣಬಹುದು. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ಆಸಕ್ತಿ ಇರುವವರು ಅನುಭವಿಗಳ ಸಲಹೆ ಪಡೆದು ಮುಂದುವರೆದರೆ ಉತ್ತಮ ಫಲ ಸಿಗುತ್ತೆ. ಹಣಕಾಸು ಮತ್ತು ಆದಾಯದ ಬಗ್ಗೆ ಹೇಳಬೇಕು ಅಂದರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತೆ. ಹೊಸ ಆದಾಯದ ಮೂಲಗಳು ಸಿಗಬಹುದು. ನಿಂತಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಆರ್ಥಿಕ ಸ್ಥಿತಿ ಉತ್ತಮವಾಗಬಹುದು. ಹಾಗೆ ಸಾಲದ ಬಗ್ಗೆ ಹೇಳಬೇಕು ಅಂದರೆ ಸಾಲದ ಒತ್ತಡ ಅನುಭವಿಸುತ್ತಿರುವವರಿಗೆ ನಿರಾಳತೆ ಸಿಗಬಹುದು. ಸಾಲ ತೀರಿಸಲು ಅವಕಾಶ ದೊರೆಯುತ್ತೆ.
ಆದಾಯ ಹೆಚ್ಚಾಗುವುದರಿಂದ ಹಣಕಾಸಿನ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ, ಆದರೆ ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ನಿರ್ಮಾಣ ಅಥವಾ ಮನೆ ನವೀಕರಣ ಕಾರ್ಯಗಳು ಆರಂಭವಾಗಬಹುದು. ಬಹಳ ದಿನಗಳಿಂದ ಮಾರಾಟವಾಗದೆ ನಿಂತಿದ್ದ ಆಸ್ತಿಗಳಿಗೆ ಖರೀದಿದಾರರು ಸಿಗುವ ಸಾಧ್ಯತೆ ಇದೆ. ಸರಿಯಾದ ಬೆಲೆಗೆ ಆಸ್ತಿ ಮಾರಾಟವಾಗುವ ಯೋಗ ಕೂಡ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮಾಡೋರಿಗೂ ಕೂಡ ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ನಿಂತಿದ್ದ ಡೀಲ್ಗಳು ಪೂರ್ಣಗೊಳ್ಳಬಹುದು. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ದೊರೆಯಬಹುದು. ಕಮಿಷನ್ ಆಧಾರಿತ ಕೆಲಸ ಮಾಡುವವರಿಗೂ ಕೂಡ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಬೆಳವಣಿಗೆ ನೋಡಿ ಅಸೂಯೆ ಪಡುತ್ತಿದ್ದವರು ನಿಧಾನವಾಗಿ ದುರ್ಬಲರಾಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ಮತ್ತು ಸತ್ಯನಿಷ್ಠೆಯಿಂದ ನೀವು ಜಯ ಪಡೆಯುವ ಸಮಯ ಇದು. ಆದರೆ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ, ಗುರು ನಿಮ್ಮ 5ನೇ ಭಾವದ ಮೇಲೆ ದೃಷ್ಟಿ ಬೀಳೋದ್ರಿಂದ ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತೆ. ಹಾಗೆ ಕೆಲಸದ ಒತ್ತಡದಿಂದ ದಣಿವು ಉಂಟಾಗಬಹುದು. ಯೋಗ, ಜ್ಞಾನ, ವಾಕಿಂಗ್ ಉತ್ತಮ ಫಲ ನೀಡಬಹುದು. ಸ್ನೇಹಿತರೆ, ನಿಮ್ಮ ರಾಶಿಯಲ್ಲಿ ಗುರು ಗೋಚಾರ ಕೇವಲ ಒಂದು ಗ್ರಹ ಬದಲಾವಣೆ ಅಲ್ಲ, ಇದು ನಿಮ್ಮ ಜೀವನದಲ್ಲಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವ ಒಂದು ಹೊಸ ಅಧ್ಯಾಯವಾಗಬಹುದು. ನಿರಾಶೆಯಿಂದ ಆಶೆಯ ಕಡೆಗೆ, ಸಂಕಟದಿಂದ ಯಶಸ್ಸಿನ ಕಡೆಗೆ ಮತ್ತು ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವ ಸಮಯ ಇದು. ಗುರು ಭಗವಂತನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ, ಗೌರವ ಮತ್ತು ಯಶಸ್ಸು ಹೆಚ್ಚಾಗಲಿ ಎಂದು ಹಾರೈಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.